ನಾಗಮಂಗಲದಲ್ಲಿ ನಿನ್ನೆ ಗಣಪತಿ ವಿಸರ್ಜನೆ ವೇಳೆ ಆದಂತಹ ಗಲಾಟೆ ಈಗಾಗಲೇ ಕರ್ನಾಟಕದಂತ ಸದ್ದು ಮಾಡ್ತಿರುವಂಥದ್ದು. ಇನ್ನು ಮಾಜಿ ಶಾಸಕರಾದ ಸುರೇಶ್ ಗೌಡ ಮನೆ ಮೇಲೂ ಕೂಡ ಕಲ್ಲು ತೂರಾಟ ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಸುರೇಶ್ ಗೌಡ ನಮ್ಮ ಜೊತೆ ಸರ್. ನಿನ್ನೆ ಆಕ್ಚುಲಿ ಇದು ಏನಾಗಿದೆ ಸರ್? ನಿಮ್ಮನೆ ಮೇಲೂ ಕೂಡ ಕಲ್ಲು ತೂರಾಟ ಆಗಿದೆ ಸರ್? ನಮ್ಮನೆ ಒಂದು 2-3 ಕಲ್ಲು ಬಿದ್ದಿದೆ. ಒಂದು ಕಲ್ಲು ಗ್ಲಾಸ್ ಹೊಡೆದು ಏಟಾಗಿದೆ. ನಾನು ಊರಿನಲ್ಲಿ ಇರಲಿಲ್ಲ, ನಾನು ದೆಹಲಿಯಲ್ಲಿದ್ದೆ. ರಾತ್ರಿ 7 ಗಂಟೆಗೆ ನಾನು ಫ್ಲೈಟಿಗೆ ಬಂದೆ. ನಮ್ದು 8 ಗಂಟೆ ಫ್ಲೈಟ್ ಇತ್ತು. ಮೊಬೈಲ್ ಸ್ವಿಚ್ ಆಫ್ ಮಾಡಿ ಫ್ಲೈಟ್ ಇದ್ವಿ. ನಾವು ಬಂದಾಗ 11:15. ಅವಾಗ ಗೊತ್ತಾಯಿತು. ವಿಷಯ ಕೇಳಿ ನನಗೆ ಭಾಳ ಆಘಾತಗೊಳಗಾದೆ. ಆಮೇಲೆ ಜೊತೆ ನಮ್ಮನೆಯಿಂದಲೂ ಫೋನ್ ಬರ್ತಿದ್ದಾರೆ, ನಮ್ಮನೆ ಕಲ್ಲುಗಳು ಬಿದ್ದು ಅಂತ. ತಕ್ಷಣ ಪೊಲೀಸ್ನವ್ರು ಹೋಗಿ ಅದು ಏನು ಮಾಡಬೇಕು ಅವ್ರ ಕ್ರಮ ತೆಗೆದುಕೊಂಡಿದ್ದಾರೆ. ಅದೇ ಈ ರೀತಿ ಘಟನೆ ಆಗಬಾರ್ದಿತ್ತು. ಯಾವತ್ತೂ ಸಹ ವಿಶೇಷವಾಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಕ್ಕಂಥ ಘಟನೆಗಳು ನಮ್ಮಲ್ಲಿ ಆಗಿಲ್ಲ. ಯಾವುದೋ ವೈಯಕ್ತಿಕವಾಗಿ ಸಣ್ಣ ಪುಟ್ಟ ವ್ಯಾವಹಾರಿಕವಾಗಿ ಆಗಿರ್ತಕ್ಕಂಥದ್ದು ಇದೆ. ಇಲ್ಲಿ ಎಕ್ಸಾಂಪಲ್ ಇದೆ. ಅದೇ ಇದು ಸಂಪೂರ್ಣವಾಗಿ ಜಿಲ್ಲಾಡಳಿತ, ತಾಲೂಕು ಆಡಳಿತ ಅಟರ್ ಫೇಲ್ಯೂರ್. ಯಾಕೆ ಅಂದ್ರೆ ಈಗ ಪೊಲೀಸರಿಗೆ ಗಣಪತಿ ವಿಸರ್ಜನೆ ಗೊತ್ತಿರ್ಲಿಲ್ವಾ ಅಲ್ಲೆಲ್ಲ ಪಾಸ್ ಆಗುತ್ತೆ ಅನ್ನುವಂಥ ಮುನ್ನೆಚ್ಚರಿಕೆ ಕ್ರಮ ಏನಾದರೂ ಫೇಲ್ಯೂರ್ ಆಯ್ತು? ಎಲ್ಲ ಗೊತ್ತಿದೆ. ಒಂದು ಕೋಮಿನ ತುಷ್ಟೀಕರಣ ಮಾಡ್ತಾರಲ್ಲ, ಅದರಲ್ಲಿ ವಿಶೇಷವಾಗಿ ಇಲ್ಲೊಬ್ಬ ಸೂಪರ್ ಕಾಪ್ ಇದ್ದಾನೆ. ಬೆಳಗಿಂದ ಸಾಯಂಕಾಲದವರೆಗೆ ಕುಡಿದಿರ್ತಾನೆ. ಆತನಿಗೆ ಕಾಮನ್ ಸೆನ್ಸ್ ಇಲ್ವಾ? ಕಳೆದ 1 ವರ್ಷದಿಂದ ಅದೇ ಜಾಗದಲ್ಲಿ ಇದೇ ಘಟನೆ ನಡೆದಿತ್ತಲ್ಲ, ಏನ್ ಮಾಡ್ತಾ ಇದ್ದ? ಯಾಕೆ ನೋಡ್ಕೊಂಡಿಲ್ಲ? ಇಂಥ ಭ್ರಷ್ಟ ಅಧಿಕಾರಿಗಳನ್ನೆಲ್ಲ ಈ ತಾಲೂಕಿನ ಮಟ್ಟದಲ್ಲಿ ಇಟ್ಟುಕೊಂಡು ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು. ಏಕಾಏಕಿ ಕಲ್ಲು ತೂರಾಟ ಮಾಡಿರುವಂತದನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅದು ಪ್ರೀ ಪ್ಲಾನ್ಡ್. ಏಕಾಏಕಿ ಇಲ್ಲ. ಏಕಾಏಕಿ ಈಗ ಇಲ್ಲಿ ನಾವು ನಿಂತಿದ್ವಿ, ಒಂದು 100 ಕಲ್ಲು ಹುಡುಕಿ ನೋಡೋಣ. ಇಲ್ಲಿ ಅದು ಸಿಟಿ ಒಳಗಡೆ ಸಾವಿರಾರು ಕಲ್ಲುಗಳು ಸಡನ್ ಆಗಿ ಸಿಕ್ಬಿಡ್ತದ? ಪೆಟ್ರೋಲ್ ಬಾಂಬ್ಗಳು ಸಡನ್ ಆಗಿ ತಯಾರು ಮಾಡಿ ಇಟ್ಬಿಡ್ತಾರ? ಅಥವಾ ಆಸಿಡ್ ಬಾಟ್ಲ್ಗಳು ಸಡನ್ ತಯಾರು ಮಾಡಿರ್ತಾರ? 100 ತಲವಾರುಗಳು ಈಚೆ ಬಂದ್ಬಿಡ್ತಾವ? ಇದೆಲ್ಲ ಎಲ್ಲೋ ಒಂದ್ ಕಡೆ ಪೂರ್ವ ಸಿದ್ಧತೆ ಅಂತ ಕಾಣಿಸ್ತದೆ. ಆದರೆ ಸರ್ಕಾರ ಫೇಲ್ಯೂರ್ ಆಗಿದೆ, ಇಂಟೆಲಿಜೆನ್ಸ್ ಫೇಲ್ಯೂರ್. ಯಾವುದೋ ಒಂದು ವರ್ಗದ ತುಷ್ಟೀಕರಣವೇ ಇದಕ್ಕೆಲ್ಲ ಕಾರಣ. ಖಂಡಿತವಾಗ್ಲೂ ಈ ಸರ್ಕಾರ ಬಂದ ಮೇಲೆ ಒಂದು ವರ್ಗನ ತುಷ್ಟೀಕರಣ ಮಾಡ್ಲಿಕ್ಕೆ ಹೋಗಿ ಆ ವರ್ಗದವರಿಗೆ ನಾವೇನು ಮಾಡಿದ್ರು ಸರ್ಕಾರ ನಮ್ಮ ಪರ ಇದೆ, ನಮ್ಗೇನು ಆಗಕ್ಕಿಲ್ಲ ಅಂತಕ್ಕಂಥದ್ದು ಒಂದು ಭಾವನೆ ಬಂದ ಮೇಲೆ ಆ ರೀತಿ ಆ ವರ್ಗದ ಯುವಕರು ದಾರಿ ತಪ್ತಾ ಇದ್ದಾರೆ. ಈಗ ಮುಂದಿನ ನಡೆ ಏನಾಗಿರುತ್ತೆ ಸರ್? ಯಾಕೆಂದ್ರೆ ಈಗಾಗಲೇ ಕೆಲವು ಅನೇಕವರಿಗೆ ನಡೆ ಅವ್ರು ಯಾರೇ ಮಾಡಿರ್ಲಿ ದಾಖಲೆಗಳು ಸಿಗ್ತವೆ, ಸಿಸಿ ಕ್ಯಾಮ್ರಾಗಳು ಇರ್ತವೆ. ತಪ್ಪು ಮಾಡಿದವ್ರನ್ನ ಶಿಕ್ಷೆ ಮಾಡಲಿ, ನಮ್ದು ಅಬ್ಜೆಕ್ಷನ್ ಇಲ್ಲ. ಆದರೆ ಅಮಾಯಕರಿಗೆ, ತಪ್ಪು ಮಾಡಿಲ್ದೇ ಇರೋರಿಗೆ ರಾತ್ರಿ ನುಗ್ಗಿ ಕೇವಲ ಅವ್ರನ್ನ 50 ಜನ ಅರೆಸ್ಟ್ ಮಾಡಿದ್ವಿ, ಇವ್ರನ್ನೂ 50 ಜನ ಅರೆಸ್ಟ್ ಮಾಡಬೇಕು, ಆ ಕೋಮ್ನವ್ರು ಮಾಡಿದ್ವಿ, ಈ ಕೋಮ್ ಮಾಡ್ತಕ್ಕಂಥದ್ದು ಅದು ಬಹಳ ತಪ್ಪು. ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಅದನ್ನ ಬಿಟ್ಟು ಮಲಗಿದ್ದವ್ರನ್ನ, ಮುದುಕರನ್ನ, ಸ್ಟೂಡೆಂಟ್ಸ್ಗಳನ್ನ, ಮತ್ತೊಬ್ಬರನ್ನ ರಾತ್ರಿ ಹೊತ್ತು ಏನೋ ನಾವು ಅರೆಸ್ಟ್ ಮಾಡಿದ್ವಿ ಅಂತ ಹೇಳಿ ಲೆಕ್ಕಕ್ಕೋಸ್ಕರ ಅರೆಸ್ಟ್ ಮಾಡ್ತಕ್ಕಂಥ ಸರ್ಕಾರ ಮಾಡ್ತಾ ಇದು ಬಹಳ ತಪ್ಪಾಗ್ತದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನ ಅನುಭವಿಸಬೇಕಾಗ್ತದೆ. ಕುಮಾರಸ್ವಾಮಿ ಅವ್ರ ಜೊತೆಗೆ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಸಾಧ್ಯವಾದ್ರೆ ಇವತ್ತು ಒಂದು ಮೀಟಿಂಗ್ ಇದೆ ಇಂಪಾರ್ಟೆಂಟ್ ಡೆಲ್ಲಿನಲ್ಲಿ, ಮುಗಿಸ್ಕೊಂಡು ತಕ್ಷಣ ಬರ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಶಾಸಕರಾದ ಸುರೇಶ್ ಗೌಡ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಅನಂತ್ KS ನಾಗಮಂಗಲ, ಮಂಡ್ಯ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.